ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಹಸಿ ಬಟಾಟೆಯಿಂದ ಗ್ರೇವಿನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೇನೆ ರೀ. ಜಾಸ್ತಿ ಟೈಮ್ ಬೇಕಾಗಂಗಿಲ್ಲ ರೀ ಮಾಡೋಕ್ಕೆ, ಜಾಸ್ತಿ ಸಾಮಾನು ಬೇಕಾಗಂಗಿಲ್ಲ ರೀ. 2 ಬಟಾಟೆ ಇದ್ರಂತ ಸಾಕು, ಮನೆ ಮಂದಿ ಎಲ್ಲ ಆರಾಮ್ಸೆ ಊಟ ಮಾಡ್ಬೋದು. ಅದು ರುಚಿ ಆದಂತಹ ಬಟಾಟೆ ಗ್ರೇವಿ. ಜಾಸ್ತಿ ಮಸಾಲೆ ಅಂತ ಏನೂ ಹಾಕೋದೇ ಇಲ್ಲ ರೀ. ನಾನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಅದು ಡೈರೆಕ್ಟಾಗಿ ಕುಕ್ಕರ್ನಲ್ಲಿನೇ ಮಾಡ್ಕೊಳತ್ತೀನಿ ರೀ. 2 ವಿಸಿಲ್ ಬಂತು ಅಂದರೆ ನಮ್ಮದು ಗ್ರೇವಿ ರೆಡಿ ಆಗಿಬಿಡುತ್ತೆ ರೀ. ಮೊದಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಟಿನಿ ರೀ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆನ ಹಾಕ್ಕೊಂಡೆ ರೀ. ಜೀರಿಗೆ ಚಿಟಪಟ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗ್ಬೇಕು ರೀ, ಹಂಗೆ ಫ್ರೈ ಮಾಡ್ಕೊರಿ. ಬೇಕಿದ್ರೆ ನೀವು ಇಲ್ಲಿ ಟೊಮೆಟೊನು ಯೂಸ್ ಮಾಡ್ಕೋಬೋದು. ನಾನು ಟೊಮೆಟೊದು ಏನು ಹಾಕ್ಕೊಂಡಿಲ್ಲ ರೀ, ಓನ್ಲಿ ನಾನು ಬಟಾಟೆ ಅಷ್ಟೇ ಯೂಸ್ ಮಾಡ್ಕೊಂಡು ಮಾಡತ್ತೀನಿ ರೀ. ಸಿಂಪಲ್ ಆದರೂ ರುಚಿಯಾಗಿರ್ತೈತೆ ರೀ. ಅರ್ಜೆಂಟ್ ಒಳಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತೆ ರೀ, ಆದ್ರೆ ಮಾಡೋಕೆ ಆಗ್ತಿರೋದಿಲ್ಲ. ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂದರೆ ಅರ್ಜೆಂಟಾಗಿ ಮಾಡ್ಕೋಬೇಕಂದ್ರೆ ಈ ಥರನಾಗಿ 2 ಬಟಾಟೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಡೈರೆಕ್ಟ್ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಬೇಗನೆ ಆಗುತ್ತೆ, ಅಷ್ಟೇ ರುಚಿನೂ ಇರುತ್ತೆ ರೀ. ಇವಾಗ ಉಳ್ಳಾಗಡ್ಡಿ ಪೂರ್ತಿಯಾಗಿ ಫ್ರೈ ಆದವು ರೀ. ಅದಕ್ಕೆ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಂಡ್ರಿ. ಕರಿಬೇವು ಫ್ರೈ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪು ಹಾಕ್ಕೊಂಡ್ಮೇಲೆ ನಾನು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ ರೀ. ಇದು ಅನ್ನಕ್ಕೂ ರುಚಿ ಅನ್ನಿಸ್ತೈತಿ, ಹಾಗೆ ಚಪಾತಿ, ರೊಟ್ಟಿ, ನೀವು ದೋಸೆ ಜೊತೆಗೂ ತಿನ್ಕೋಬೋದು. ಅರಿಶಿನ ಪುಡಿ ಹಾಕೊಂಡ್ಮೇಲೆ ನಾನಿಲ್ಲಿ ಖಾರನ ಹಾಕ್ಕೊಳತ್ತೀನಿ ರೀ. ನಾವಿಲ್ಲಿ ಮಸಾಲೆ ಕೂಡಿಸಿರುವಂಥ ಖಾರನ ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿ ಯಾವುದೇ ಮಸಾಲೆನ ಹಾಕ್ಕೊಳ್ಳೋದಿಲ್ಲ ರೀ. ಖಾರನ ಅಷ್ಟೇ ಹಾಕ್ಕೊಳತ್ತೀನಿ ರೀ. ಹಾಗೆ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡತ್ತೀನಿ. ಸಕ್ಕರೆ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ಟೇಸ್ಟು ದುಪ್ಪಟ್ಟಾಗುತ್ತೆ ಅಂತ ಹೇಳ್ರಿ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಯೂಸ್ ಮಾಡಿಕೊಂಡೆ. ಇವಾಗ ಎಲ್ಲ ಮಸಾಲೆನ ಇನ್ನೊಂದು ಸಾರಿ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನಿಲ್ಲಿ ಬಟಾಟಿನ ಮೇಲ್ಗಡೆ ಇರುವಂಥ ಸಿಪ್ಪಿನ ತೆಗೆದು ಈ ಥರನಾಗಿ ಸಣ್ಣದಾಗಿ ಹೋಳುಗಳನ್ನು ಮಾಡಿ ಇಟ್ಕೊಂಡೇನಿ ರೀ. ನೀವು ಇದಕ್ಕಿಂತನೂ ದಪ್ಪು ಮಾಡ್ಕೋಬೋದು, ಬೇಕಿದ್ರೆ ಇದಕ್ಕಿಂತ ಸಣ್ಣನೂ ಮಾಡ್ಕೋಬಹುದು ರೀ. ಇವಾಗ ನಾನೇನು ಬಟಾಟಿ ಹೆಂಚಿಟ್ಕೊಂಡಿನಲ್ರಿ ಎಲ್ಲನೂ ಒಗ್ಗರಣೆ ಒಳಗೆ ಚಂದಂಗೆ ಫ್ರೈ ಮಾಡ್ಕೊರಿ. 1-2 ರಿಂದ 3 ನಿಮಿಷದಷ್ಟು ಲೋ ಫ್ಲೇಮ್ ಒಳಗೆ ಚಂದಂಗೆ ಫ್ರೈ ಮಾಡ್ಕೊರಿ. ಯಾಕಂದ್ರೆ ಬಟಾಟೆ ಗ್ರೇವಿ ತುಂಬ ರುಚಿಯಾಗಿ ಇರ್ತೈತೆ ರೀ. ಇಲ್ಲಿ ಏನು ಯಾವ ಹಿಟ್ಟನ್ನು ಯೂಸ್ ಮಾಡೋದಿಲ್ಲ ರೀ, ಯಾಕಂದ್ರೆ ಬಟಾಟಿನ ಗ್ರೇವಿ ಥರ ದಪ್ಪವಾಗಿ ಬಂದುಬಿಡುತ್ತೆ ರೀ. ಅದಕ್ಕೋಸ್ಕರ ಇಲ್ಲಿ 2-3 ನಿಮಿಷದಷ್ಟು ಫ್ರೈ ಮಾಡ್ಕೊಂಡು ರೀ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ಫೈನಲಾಗಿ ನಿಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ನೀರನ್ನು ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಬಟಾಟೆ ಕುದಿಯೋಕೆ ಜಾಸ್ತಿ ನೀರೇನು ಬೇಕಾಗಂಗಿಲ್ಲ ರೀ. ಅದಕ್ಕಾಗಿ ನಮ್ಮ ಗ್ರೇವಿಗಷ್ಟು ನೀರು ಬೇಕಾಗ್ತೈತಿ. ಅದಕ್ಕಾಗಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಒಂದು ಸಾರಿ ಚಂದಂಗೆ ಮಿಕ್ಸ್ ಮಾಡಿರಿ. ಮುಚ್ಚಿ 1 ರಿಂದ 2 ವಿಸಿಲ್ ಕೂಗಿಸ್ಕೊಂಡ್ರಂದ್ರೆ ಆಯ್ತು ರೀ, ನಮ್ದು ಬಟಾಟೆ ಗ್ರೇವಿ ರೆಡಿ ಆಗುತ್ತೆ ರೀ. ತುಂಬ ಬೇಗನೆ ಆಗುತ್ತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಂಗಿಲ್ಲ ರೀ. 2 ಬಟಾಟೆ ಇದ್ರನ್ಕ ಸಾಕ್ರಿ. ನೋಡಿರಿ ಇವಾಗ ನಮ್ಮದು 2 ವಿಸಿಲ್ ಬಂದಮೇಲೆ ಮುಚ್ಚಳನ ತೆಗೆದು ತೋರ್ಸತ್ತೀನಿ ರೀ ನಿಮ್ಗೆ. ಎಷ್ಟು ರುಚಿಯಾಗಿ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ರೀ. ಸ್ಮೆಲ್ ನೋಡಿದ್ರೇ ನಾವು ರೊಟ್ಟಿ ಇಲ್ಲ ಊಟ ಮಾಡಬೇಕು ಅಂತ ಅಷ್ಟು ರುಚಿ ಅನ್ಸತ್ತಿತ್ತು. ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೆ ಇನ್ನೂ ಮಸ್ತ್ ಅನಿಸ್ತೈತೆ ರೀ. ಇವಾಗ ಸರ್ವ್ ಮಾಡತ್ತೀನಿ ರೀ. ಎಲ್ಲ ಬಟಾಟಿನ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡತ್ತೀನಿ ರೀ. ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿದ್ರಂತ ನೋಡೋಕ್ಕೂ ಅಷ್ಟು ಚಂದ ಅನಿಸ್ತೈತೆ ರೀ, ಹಂಗೆ ತಿನ್ನೋಕ್ಕೂ ಅಷ್ಟು ರುಚಿ ಅನಿಸ್ತೈತೆ ರೀ. ರುಚಿಯಾದಂತಹ ಬಟಾಟೆ ಗ್ರೇವಿ ರೆಡಿ ಐತೆ ರೀ. ಸರ್ವಿಂಗ್ ಬೌಲಿಗೆ ಹಾಕತ್ತೀನಿ ರೀ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಉದುರ್ಸತ್ತೀನಿ. ನೀವು ಅನ್ನದ ಜೊತೆಗೂ ತಿನ್ಬೋದು, ರೊಟ್ಟಿ ಜೊತೆಗೂ ತಿನ್ಬೋದು, ಹಾಗೆ ಚಪಾತಿ ಜೊತೆಗೂ ತಿನ್ಬೋದು. ಎದ್ರ ಜೊತೆಗೂ ಬೇಕಾದರೂ ತಿನ್ಬೋದು. ನಾನು ಮಾಡಿ ತೋರಿಸಿರುವಂತಹ ಬಟಾಟೆ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಬಾಯ್ ರೀ. ಟೇಕ್ ಕೇರ್.